ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು. ಶಾಸಕ ಬಂಡಿಯಿಂದ ಸಾಬ್ರಿಗೆ ನೇಣಿ ನೆಟ್ಟು ಬಂಡಿ ಸಿದ್ದೇಗೌಡ ಹಚ್ಚಿದಂತಹ ಈ ಒಂದು ಬೆಂಕಿಗೆ ಅರ್ಧ ಬೆಂದಂತಹ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು. ಶಾಸಕ ಬಂಡಿಯಿಂದ ಸಾಬ್ರಿಗೆ ನೇಣಿ ನೆಟ್ಟು ಬಂಡಿ ಸಿದ್ದೇಗೌಡ ಹಚ್ಚಿರುವಂತಹ ಬೆಂಕಿಗೆ ಅರ್ಧ ಬೆಂದಂತಹ ಕಾಂಗ್ರೆಸ್. ಬೀದಿಗಿಳಿದು ಹೋರಾಡಲು ಮುಸ್ಲಿಂ ಸಂಘಟನೆಗಳು ಪ್ಲಾನ್. ಮಂಗಳೂರಿನಲ್ಲಿ ಇಂದು ಸಂಜೆ ಬೃಹತ್ ಪ್ರೊಟೆಸ್ಟ್. ಸ್ವಪಕ್ಷೀಯ ಶಾಸಕನ ಹೇಳಿಕೆಗೆ ಕೆರಳಿ ಕೆಂಡಾಮಂಡಲರಾಗಿದ್ದಂತಹ ಮುಸ್ಲಿಂ ಮುಖಂಡರು ತಕ್ಷಣವೇ ಹೇಳಿಕೆಯನ್ನ ಹಿಂಪಡೆಯಬೇಕು ಅಂತ ಹೇಳಿ ಆಗ್ರಹ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ವೋಟು ಹಾಕಿದ್ದು ಇದಕ್ಕೇನಾ? ಶ್ರೀರಂಗಪಟ್ಟಣ ಶಾಸಕರೇ ಉತ್ತರವನ್ನ ನೀಡಿ. ಕೆಪಿಸಿಸಿ ಅಧ್ಯಕ್ಷರೇ ಉತ್ತರವನ್ನ ನೀವು ನೀಡಬೇಕು. ಆಲ್ರೆಡಿ ಈ ಒಂದು ಹೇಳಿಕೆ ಯಾವ ರೀತಿಯಲ್ಲಿ ಸದ್ದನ್ನ ಮಾಡ್ತಾ ಇದೆ ಅಂತಂದ್ರೆ, ಮುಸ್ಲಿಂ ಬಾಂಧವರು ಕೊತ ಅಂತ ಕುದಿತಾ ಇದ್ದಾರೆ. ಮಂಗಳೂರಿನಲ್ಲಿ ಇಂದು ಸಂಜೆ ಬೃಹತ್ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. 6ನೇ ಗ್ಯಾರಂಟಿಯ ಬಗ್ಗೆ ಮಾತನಾಡಿದ್ದಂತಹ ಶಾಸಕರ ಆ ಒಂದು ಹೇಳಿಕೆಗೆ ಮುಸ್ಲಿಂ ಬಾಂಧವರು ಸಿಡಿದೆದ್ದಿದ್ದಾರೆ. ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು. ಶಾಸಕ ಬಂಡಿಯಿಂದ ಸಾಬ್ರಿಗೆ ನೇಟನ್ನ ಹೊಡೆಯಲಾಗಿತ್ತು. ಬಂಡಿ ಸಿದ್ದೇಗೌಡ ಹಚ್ಚಿರುವಂತಹ ಈ ಒಂದು ಅರ್ಧ ಬೆಂಕಿಗೆ ಕಾಂಗ್ರೆಸ್ ಬೆಂದ್ ಹೋಗ್ತಾ ಇದೆ. ಬೀದಿಗೆ ಇಳಿದು ಹೋರಾಟ ಮಾಡಲಿಕ್ಕೆ ಮುಸ್ಲಿಂ ಸಂಘಟನೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮಂಗಳೂರಿನಲ್ಲಿ ಇಂದು ಸಂಜೆ ಈ ವಿಚಾರಕ್ಕೆ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸ್ವಪಕ್ಷೀಯ ಶಾಸಕರ ಹೇಳಿಕೆಗೆ ಮುಸ್ಲಿಂ ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ತಕ್ಷಣವೇ ಹೇಳಿಕೆಯನ್ನ ಹಿಂಪಡೆಯಲಿ ಅಂತ ಹೇಳ್ತಾ ಇದ್ದಾರೆ. ಹಿಂಪಡೆದ್ರೆ ಏನಾಗುತ್ತೆ? ಮಾತಾಡಿದ ತಪ್ಪಲ್ವಾ? ಅದ್ರ ಬಗ್ಗೆ ನೀವು ಮಾತಾಡ್ಬೇಕು. ಅವ್ರು ಹಿಂಪಡೆಯಲಿ ಅನ್ಕೊಂಡು ಒಂದೇ ಮಾತದ್ದು, ಹೌದು ಹಿಂಪಡೆದಿದ್ದೇನೆ, ಕ್ಷಮಿಸಿ ಅಂತ ಹೇಳ್ಬಿಡ್ತಾರೆ, ಮುಗ್ದೋಗುತ್ತೆ. ನಿಮಗಾಗಿರುವಂತಹ ನೋವಿದೆಯಲ್ಲ, ಅದನ್ನ ಕಾಂಗ್ರೆಸ್ ಪಕ್ಷದ ಬಳಿ ಹೇಳ್ಕೊಳ್ಬೇಕಲ್ವಾ ಮುಸ್ಲಿಂ ಬಾಂಧವರೇ? ಅವರದೇ ಪಕ್ಷದಲ್ಲಿ ಇದ್ದವರು ಶಾಸಕರು ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ ಅಂತಂದ್ರೆ ಸೈಲೆಂಟ್ ಹೇಗಿರ್ತೀರಾ ಮುಸ್ಲಿಂ ಬಾಂಧವರೇ? ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಒಂದು ಆಗ್ರಹವನ್ನ ತಿಳಿಸಲೇಬೇಕಾಗತ್ತೆ ನೀವು. ಎಸ್, ಮುಸ್ಲಿಂ ಬಾಂಧವರು ತಕ್ಷಣವೇ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಹಾಕಿದ್ದು ಯಾವುದಕ್ಕೆ? ಇದಕ್ಕೇನಾ? ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ, ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಇದಕ್ಕೇನಾ? ಈ ಮಾತನ್ನ ಕೇಳೋಕೇನಾ? ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಿಮಗೂ ಗೊತ್ತು. ಉಳ್ಕೊಂಡ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ನಿಂಬರು ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿಗುರಿ ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಹಿಂದೆ ಅರ್ಥ ಮಾಡಿ ಯಾವನ್ ಅರ್ಥ ಮಾಡ್ತಾನೆ, ಯಾವನ್ ಸರ್ಕಾರಿ ಜಮೀನ ವಿರೋಧ ಬರ್ಕೊಡಕ ಇರೋದು ಮಾತಾಡೋ ಯಾಕೆ
ಗೊತ್ತು ಅವ್ರಿಗೆ ಫೋರ್ಡ್ ಮಾಡಿಸಿ ಸಾವಿರ ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿಗುರಿ ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಅಂತ ಈಗ ಅವ್ರು ಸಾಬ್ರಾಗ ತಗೋತಾರಂತ ಅಲ್ಲಿ ಖುಷಿ ಅವ್ರಿಗೆ ಅನುಕೂಲ ಮಾಡೋದು ಮಾಡ್ತಾರಲ್ಲೇ ಹಿಂದೆ ಅರ್ಥ ಮಾಡಿ ಯಾವನ್ ಅರ್ಥ ಮಾಡ್ತಾನೆ, ಯಾವನ್ ಯಾವನ್ ಸರ್ಕಾರ ಅವ್ನು ಕೇಳು. ಸರ್ಕಾರಿ ಜಮೀನ ವಿರೋಧ ಬರ್ಕೊಡಕ ಇರೋದು ಮಾತಾಡೋ ಯಾಕೆ ಗೊತ್ತು ಅವ್ರಿಗೆ ಫೋರ್ಡ್ ಮಾಡಿಸಿ ಸಾವಿರ ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿಗುರಿ ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಅಂತ ಈಗ ಅವ್ರು ಸಾಬ್ರಾಗ ತಗೋತಾರಂತ ಅಲ್ಲಿ ಖುಷಿ ಅವ್ರಿಗೆ ಅನುಕೂಲ ಮಾಡೋದು ಮಾಡ್ತಾರಲ್ಲೇ ಹಿಂದೆ ಅರ್ಥ ಮಾಡಿ ಯಾವನ್ ಅರ್ಥ ಮಾಡ್ತಾನೆ, ಯಾವನ್ ಸಾಹೇಬ್ರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿಗುರಿ ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಅಂತ ಈಗ ಅವ್ರು ಸಾಬ್ರಾಗ ತಗೋತಾರಂತ ಅಲ್ಲಿ ಖುಷಿ ಅವ್ರಿಗೆ ಅನುಕೂಲ ಮಾಡೋದು ಮಾಡ್ತಾರಲ್ಲೇ ಹಿಂದೆ ಅರ್ಥ ಮಾಡಿ ಯಾವನ್ ಅರ್ಥ ಮಾಡ್ತಾನೆ, ಯಾವನ್ ಯಾವನ್ ಸರ್ಕಾರ ಅವ್ನು ಕೇಳು. ಸರ್ಕಾರಿ ಜಮೀನ ವಿರೋಧ ಅವ್ರು ಮಾತನಾಡ್ತಾ ಇರೋದು ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಬಂಡಿ ಸಿದ್ದೇಗೌಡರು ಸಾಬ್ರಿಗೆ ಭೂಮಿ ಕೊಟ್ರೆ ನಿಮಗೆ ಪಕ್ಕಾ ನೇಣು ಫಿಕ್ಸು ಅಂತ. ಕಾಂಗ್ರೆಸ್ ಶಾಸಕರೇ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಈಗ ಮುಸ್ಲಿಂ ಬಾಂಧವರು ಓಟ್ ಹಾಕಿಲ್ವೇ ನಿಮಗೆ? ಮುಸ್ಲಿಂ ಬಾಂಧವರು ಓಟ್ ಹಾಕಿಲ್ವೇ? ಏನು ಉತ್ತರವನ್ನ ಕೊಡ್ತೀರಾ ಅವ್ರಿಗೆ? ಎಲ್ಲರ ಮುಂದೆ ಸರ್ವೇ ಸಾಮಾನ್ಯವಾಗಿ ರಾಜಾರೋಷವಾಗಿ ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು ಅಂತ ಹೇಳ್ತಾ ಇದ್ದೀರಲ್ಲ. ವೋಟ್ ಹಾಕಿರುವಂತಹ ಮುಸಲ್ಮಾನ ಬಾಂಧವರು ಕಾಂಗ್ರೆಸ್ಗೆ ಲೆಕ್ಕಕ್ಕಿಲ್ವಾ? ಕಾಂಗ್ರೆಸ್ ಮುಸಲ್ಮಾನರನ್ನ ಕಡೆಗಣಿಸ್ತಾ? ಇವೆಲ್ಲ ಅನುಮಾನಗಳು ಬರ್ತಾ ಇದೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಶಾಸಕರಾಗಿರುವಂತಹ ರವೀಂದ್ರ ಶ್ರೀಕಂಠಯ್ಯ ಅವರು ಫೋನೋ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಾಂಗ್ರೆಸ್ ಶಾಸಕರ ಆ ಒಂದು ಮಾತು ಸರ್ ಯಾವುದು ಅಂತಂದ್ರೆ, ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು ಅನ್ನುವಂಥದ್ದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿ ಕಾಂಗ್ರೆಸ್ ಶಾಸಕ ಅಂತ ಹೇಳೋದಕ್ಕಿಂತ ಒಬ್ರು ಜನಪ್ರತಿನಿಧಿಗಳು ಆಡೋ ಮಾತುಗಳಲ್ಲ ಇದೆಲ್ಲ. ಸಮಾಜದಲ್ಲಿ ನಾವು ಜನಸೇವೆಗೆ ಅಂತ ಬಂದಾಗ ಎಲ್ಲಾ ವರ್ಗದ ಜನ ಎಲ್ಲರ ಒಂದು ಹಿತ ಕಾಯ್ತಕ್ಕಂಥದ್ದು ಒಂದು ನಾಯಕತ್ವ. ಒಂದು ವರ್ಗಕ್ಕೆ ವಿರುದ್ಧ ಒಂದು ವರ್ಗಕ್ಕೆ ಪರ ಆತರ ಮಾತಾಡೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಜೊತೆಗೆ ಇದೆಲ್ಲ ಯಾರು ನಾವುಗಳು ಮಾಡಿರೋ ಕಾನೂನಲ್ಲ. ಮಾನ್ಯ ಅಂಬೇಡ್ಕರ್ ಅವರು ಈಗಾಗಲೇ ಇದ್ರ ಕಾನೂನು
ಬರ್ದಾಗಿದೆ ಈ ಸಂವಿಧಾನದಲ್ಲಿ ಹೇಗ್ ನಡ್ಕೋಬೇಕು ಅಂತ ನಿಟ್ಟಿನಲ್ಲಿ ಈ ತರದ ಮಾತುಗಳು ಸಾಬ್ರಿಗೆ ಜಮೀನ್ ಕೊಟ್ರೆ ನೇಣಾಕ್ತೀನಿ ಅನ್ನೋ ಪದ ಯಾರಿಗೂ ಶೋಭೆ ತರೋದಿಲ್ಲ. ಇದೊಂದು ರೀತಿಲಿ ನಾವು ಹೇಗೆ ನಾವು ನಡ್ಕೊಂತೀವಿ ಅದು ನಮ್ಮ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಗೆ ನೀವು ಜನನ ದಾರಿ ತಪ್ಪಿಸುವಂತ ಕೆಲಸನ ಮಾಡ್ಬೇಕಾಗತ್ತೆ ಅದೆಲ್ಲ ಪ್ರಚೋದನಕಾರಿ ಹೇಳಿಕೆಗಳು ಕೊಡೋದ್ರ ಮುಖಾಂತರ. ಈ ಹಿಂದೆ ಸರ್ ಏನು ಅಂತಂದ್ರೆ JDS ಮುಸ್ಲಿಮರನ್ನ ಕಡೆಗಣಿಸ್ತಾ ಇದೆ ಅನ್ನುವಂಥ ಮಾತನ್ನೆಲ್ಲ ಕಾಂಗ್ರೆಸ್ ಅವ್ರು ಮಾತನಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಶಾಸಕರೇ ಈ ರೀತಿಯಾಗಿ ಮುಸಲ್ಮಾನ ಬಾಂಧವರನ್ನ ಕಡೆಗಣಿಸ್ತಾ ಇರೋದು ಎಷ್ಟು ಸರಿ? ಅಲ್ಲ, ಇದು ಮೊದಲು ಮೂಲತಃ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು. ಮೊದಲಿಂದನೂ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲಾ ವರ್ಗದ ಜನ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋ ಒಂದು ಭಾವನೆಗಳನ್ನ ಇಟ್ಕೊಂಡಂತವ್ರು. ಈ ಬೇರೆ ಯಾವ್ಯಾವ್ದೋ ಕಾರಣಕ್ಕೆ ಯಾರೋ ಚಿತಾವಣೆ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಏಕಾಏಕಿ ಇವರು ಎಲ್ಲರೂ ಸಾಮೂಹಿಕವಾಗಿ ಒಂದು ಪಕ್ಷದ ಪರವಾಗಿ ಹೊಟ್ಟೋದ್ರಲ್ಲ, ಅದು ನಿಜವಾಗ್ಲೂ ಬಹಳ ಆತಂಕಕಾರಿಯಾದ ವಿಚಾರ. ಆಗ್ಲಿ, ರಾಜಕಾರಣದಲ್ಲಿ ಒಂದೊಂದ್ಸಾರಿ ಇಂಥ ತಪ್ಪುಗಳು ಆಗ್ತವೆ, ಬಟ್ ಜನ ಕಾಯಕ್ ಬಂದವರು ಜನದ ಪರವಾಗಿರ್ಬೇಕೇ ವಿನಃ ಒಂದು ಧರ್ಮ, ಒಂದು ವ್ಯಕ್ತಿ, ಒಂದರ ಆಧಾರದಲ್ಲಿ, ಅಥವಾ ಯಾಕೆ ಮುಸಲ್ಮಾನರಲ್ಲಿ ರೈತರಿಲ್ವಾ? ಅವ್ರು ಯಾರು ಬೇಸಾಯ ಮಾಡೋರಿಲ್ವಾ? ಹೋಗ್ಲಿ, ಅವರೆಲ್ಲ ಭಾರತ ದೇಶದಲ್ಲಿ ಹುಟ್ಟಿರೋರು ತಾನೆ, ಬೇರೆ ಎಲ್ಲಿಂದಾರ ಬಂದು ಸೇರ್ಕೊಂಡಿದಾರ? ಹೇಗೆ ಇದೆಲ್ಲ ಜನಕ್ಕೆ ಪ್ರಚೋದನಕಾರಿಯಾದ ಮಾತುಗಳು ಆಡೋದ್ರ ಮುಖಾಂತರ ಸಮಾಜದ ವಾತಾವರಣನ ಕೆಡಿಸುವಂತ ಪ್ರಯತ್ನಗಳು ಮಾಡಬಾರ್ದು. ಓಕೆ ಸರ್, ಎಲ್ಲ ಕೇಳ್ತಾ ಇದ್ದಾರೆ ಏನು ಅಂತಂದ್ರೆ ಮುಸ್ಲಿಂ ಬಾಂಧವರು ಬಂಡಿ ಸಿದ್ದೇಗೌಡರು ಆ ಮಾತನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಮಾತನ್ನ ವಾಪಸ್ ತಗೊಂಡ್ಬಿಟ್ರೆ ಸಾಕಾಗತ್ತಾ? ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕಾ, ಏನ್ ಕತೆ? ಅಲ್ಲ, ರಮೇಶ್ ಬಾಬು ಅವರು ಆಡಿದ ಮಾತನ್ನೆಲ್ಲ ವಾಪಸ್ ತಗೊಂಡ್ರೆ ದಿನ ಬೆಳಗ್ಗೆ ಅದೇ ಕೆಲಸ ಆಗುತ್ತೆ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಅವರು ಪ್ರತಿನಿಧಿ ಆದಾಗಿನ ಅನೇಕ ಗೊಂದಲ ವಿಚಾರಗಳು ಮಾತಾಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ರೈತರನ್ನ ಅವ್ರಿಗೇನ್ ಕೆಲ್ಸ ಇಲ್ವಾ, ಅವ್ರು ಹೇಳ್ದಾಗೆಲ್ಲ ನೀರ್ ಬಿಡಕ್ಕಾಗತ್ತಾ ಅಂತ ಮಾತಾಡಿದ್ರು. ಈಗ ರೈತರಿಗೆ ಯಾವಾಗ ಬೇಕೋ ಅವಾಗ ನೀರ್ ಕೊಡಕ್ ತಾನೆ ನಾವೆಲ್ಲ ಇರೋದು. ರೈತರಿಗೆ ಕೆಲಸ ಇಲ್ವಾ ಅನ್ನೋದು, ಆರ್ಟಿಕಲ್ 370 ಬಗ್ಗೆ ಮಾತಾಡಕ್ ಹೋಗೋದು, ಅನೇಕ ಒಂದಲ್ಲ ಅವರು ತುಂಬಾನೇ ಯಾಕೆ ಅನಾವಶ್ಯಕವಾಗಿ ಈ ತರ ಮಾತಾಡ್ತಾರೆ ಅನ್ನೋದು ಆಶ್ಚರ್ಯ ತಂದಿದೆ. ಅದೇನು ಸ್ವಲ್ಪನಾರು ಪಾಲಿಶ್ಡ್ ಬಿಹೇವಿಯರ್ ಕಲಿಬೇಕಾಗತ್ತೆ. ಜನದ ಮಧ್ಯೆ ಇರುವಾಗ ಅಟ್ಲೀಸ್ಟ್ ನಮಗೋಸ್ಕರ ಅಲ್ದಿದ್ರು ನಮ್ಮನ್ನ ಫಾಲೋ ಮಾಡೋ ಜನಕ್ಕೋಸ್ಕರನಾರು ನಾವು ಸರಿ ಇರ್ಬೇಕಲ್ಲ. ಓಕೆ ಸರ್, ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದರ ಬಗ್ಗೆ ಮಾಜಿ JDSನ ಮಾಜಿ ಶಾಸಕರು ಮಾತನಾಡಿರುವಂತಹ ಮಾತುಗಳನ್ನೆಲ್ಲ ಕೇಳಿದ್ರಿ. ಅವ್ರು ಹಂಗೆ ಹೇಳಿದ ತಪ್ಪು. ಕಾಂಗ್ರೆಸ್ ಒಂದು ಸರ್ಕಾರಕ್ಕೆ ಬಂದಿದೆ, ಅಧಿಕಾರಕ್ಕೆ ಬಂದಿದೆ, ಅವರ ಶಾಸಕರೇ ಮುಸ್ಲಿಂ ಬಾಂಧವರನ್ನ ಕಡೆಗಣಿಸಿದ್ರೆ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತನಾಡಿರುವಂಥದ್ದು. ಮಂಗಳೂರಿನಲ್ಲಿ ಇಂದು ಸಂಜೆ ಈ ವಿಚಾರವಾಗಿ ಬೃಹತ್ ಪ್ರೊಟೆಸ್ಟ್ ಕೂಡ ನಡೀತಾ ಇರುತ್ತೆ. ಸ್ವಪಕ್ಷೀಯ ಶಾಸಕರ ಆ ಒಂದು ಹೇಳಿಕೆಗೆ ಮುಸ್ಲಿಂ ಬಾಂಧವರು ಕೆಂಡಾಮಂಡಲರಾಗಿದ್ದಾರೆ. ಆ ವಿಡಿಯೋವನ್ನ ಫ್ರೀಡಂ ಟಿವಿ ಆಲ್ರೆಡಿ ತೋರಿಸಿದೆ ನಿಮಗೆ. ಆ ಒಂದು ವಿಡಿಯೋದಲ್ಲಿ ಏನಿದೆ, ಬಂಡಿ ಸಿದ್ದೇಗೌಡರು ನೇರವಾಗಿ ಮಾತನಾಡಿದ್ದಾರೆ, ಸಾಬ್ರಿಗೆ ಭೂಮಿ ಕೊಟ್ಟರೆ ನೇಣು ಅನ್ನುವಂತಹ ವಿಚಾರವನ್ನ. ಸೊ ಈಗ ಮುಂದೆ ಮುಸ್ಲಿಂ ಬಾಂಧವರಿಗೆ ಬಿಡೋಣ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ STP ಸ್ಟೇಟ್ ಸೆಕ್ರೆಟರಿ ಆಗಿರುವಂತಹ ರಿಯಾಜ್ ಕಡಂಬು ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಬಂಡಿ ಸಿದ್ದೇಗೌಡರ ಆ ಒಂದು ಹೇಳಿಕೆ, ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು ಎನ್ನುವಂಥದ್ದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ನಾನು ಫ್ರೀಡಂ ಟಿವಿಗೆ ಇಡೀ ಮುಸ್ಲಿಂ ಸಮುದಾಯ ಮತ್ತು
ಜಾತ್ಯತೀತ ಸಮುದಾಯದ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವನ್ನ ಬಯಲಿಗೆ ತರುವಲ್ಲಿ, ಜನರಿಗೆ ಮುಟ್ಟಿಸುವಲ್ಲಿ, ಸಮಾಜಕ್ಕೆ ಮುಟ್ಟಿಸುವಲ್ಲಿ, ಈ ಕಾಂಗ್ರೆಸ್ನ ಶಾಸಕರ ಮನಸ್ಥಿತಿಯಲ್ಲೂ ಕೂಡ ಈ ರೀತಿಯ ಮನಸ್ಥಿತಿ ಇದೆ ಅನ್ನೋದನ್ನ ಬಹಿರಂಗಗೊಳಿಸುವಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ನೀವಿದನ್ನ ಹೊರಗೆ ತಂದಿದ್ದೀರಿ, ನೀವಿದನ್ನ ಪ್ರಚಾರ ಮಾಡಿದ್ದೀರಿ, ನಿಮ್ಗೆ ನಾನು ಧನ್ಯವಾದನ ಹೇಳ್ತಾ ಇದ್ದೇನೆ. ಜೊತೆಗೆ ಈ ಏನು ರಮೇಶ್ ಬಂಡಿ ಸಿದ್ದೇಗೌಡರ ಈ ಹೇಳಿಕೆ ಏನಿದೆ, ಇದು ಅವರ ಮನಸ್ಸಿನಲ್ಲಿರುವಂತಹ ಒಂದು ಧರ್ಮದ ಮೇಲಿನ ಅವರ ಅಸಹಿಷ್ಣುತೆ ಏನಿದೆ, ಅವರ ವಿರೋಧ ಏನಿದೆ, ಅಥವಾ ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ ಕಾಂಗ್ರೆಸ್ ಒಳಗಡೆ ಕೂಡ RSS ಇದೆ, ಅದನ್ನ ನಾನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ, ಆ RSS ಆಗಿದೆ, ಆ ಸಂಘ ಪರಿವಾರದ ಮನಸ್ಥಿತಿಯಾಗಿದೆ, ಆ ಹಿಂದುತ್ವ ಮನಸ್ಥಿತಿಯಾಗಿದೆ ಇಲ್ಲಿ ಸ್ಫೋಟಗೊಂಡಿರುವಂತಹದ್ದು, ಇಲ್ಲಿ ಬಹಿರಂಗಗೊಂಡಿರುವಂತಹದ್ದು. ಇಲ್ಲಿ ನಾವು ರಾಹುಲ್ ಗಾಂಧಿ ಅಂತವರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಹೇಳುವಂತಹದ್ದು, ನೀವು ಹೇಳ್ತೀರಿ ನಾವು ದೇಶದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರೀತೇವೆ ಅಂತ ಹೇಳಿ. ನಿಮ್ಮ ಈ ಪ್ರೀತಿಯ ಅಂಗಡಿಯಲ್ಲಿ ಇಂತಹ ದ್ವೇಷದ ವ್ಯಾಪಾರಿಗಳಿದ್ದಾರೆ, ಇವರನ್ನ ಹೊರಗಡೆ ಹಾಕಿ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇರುವಂತಹದ್ದು, ನೀವಿಲ್ಲಿ ಕುರ್ಚಿಯಲ್ಲಿ ಕೂತಿರುವಂತಹದ್ದು, ಇದರಲ್ಲಿ ದೊಡ್ಡ ಋಣ ನೀವು ತೀರಿಸಬೇಕಾದದ್ದು ಮುಸ್ಲಿಂ ಸಮುದಾಯದೊಂದಿಗೆ ಆಗಿದೆ. ಮುಸ್ಲಿಂ ಸಮುದಾಯ 92% ಮತವನ್ನ ನಿಮ್ಮ ಪಕ್ಷಕ್ಕೆ ನೀಡಿದೆ. ಆ ಕಾರಣಕ್ಕಾಗಿ ನೀವು ಇಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದೀರಿ. ಅದು ಬೇಡ ಅಂತ ಹೇಳಿದ್ರೆ ನೀವು ಓಪನ್ ಆಗಿ ಹೇಳಿಬಿಡಿ, ಮುಸಲ್ಮಾನರ ವಿರುದ್ಧವಾಗಿ ನಮ್ಗೆ ಈ ರೀತಿಯ ಮನಸ್ಥಿತಿ ಇದೆ, ನಮ್ಗೆ ಇಂಥ MLA ಗಳನ್ನ ಕಳಿಸಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡಿ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ವಜಾಗೊಳಿಸಬೇಕು, ಇವರನ್ನ ಪಕ್ಷದಿಂದ ಒಚ್ಚಾಟನೆಗೊಳಿಸಿ, ಇವರ ಶಾಸಕ ಸ್ಥಾನದಿಂದ ಇವರನ್ನ ವಜಾಗೊಳಿಸಬೇಕು. ಇದಕ್ಕೆ ರಾಜ್ಯಪಾಲರು, ಸ್ಪೀಕರು, ಚುನಾವಣಾ ಆಯೋಗ ಮುಂದಾಗಬೇಕು. ಇಂತಹ ಮನಸ್ಥಿತಿ ಯತ್ನಾಳ್ರವರ ಮನಸ್ಥಿತಿ ಏನಿದೆ, ಮುತಾಲಿಕ್ರವರ ಮನಸ್ಥಿತಿ ಏನಿದೆ, ಸಂಘ ಪರಿವಾರದ ನಾಯಕರ ಮನಸ್ಥಿತಿ ಏನಿದೆ, ಅದು ಇವತ್ತು ಕಾಂಗ್ರೆಸ್ಸಿನ ಶಾಸಕನ ಮನಸ್ಸಲ್ಲೂ ಇದೆ. ರಿಯಾಜ್ ಒಂದ್ ನಿಮಿಷ. ಏನು ಅಂತಂದ್ರೆ ಈಗ ಈ ರೀತಿಯಾಗಿ ಮಾತನಾಡಿದ್ದು, ಸಾಬ್ರಿಗೆ ಭೂಮಿ ಕೊಟ್ರೆ ನೇಣು ಅಂತ ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರದ ಶಾಸಕರೇ. ಅಂಡ್ ಮುಸ್ಲಿಂ ಸಮುದಾಯದ ಬಾಂಧವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಮಾತನ್ನ ಹಿಂಪಡಿಯಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಹಿಂಪಡೆದು ಬಿಟ್ರೆ ನೀವು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುನ್ಸ್ಕೊಂಡಿದ್ದು ಕಡಿಮೆ ಆಗ್ಬಿಡುತ್ತಾ? ಈಗ ನಿಮ್ಮ ಸಮುದಾಯಕ್ಕೆ ಮಾತನಾಡಿದ್ದೇನಾದ್ರೂ ಕಮ್ಮಿ ಆಗುತ್ತಾ? ಆ ಒಂದು ಮಾತು ಹೊಡೆದಿರುವಂತಹ ಪೆಟ್ಟು ಕಮ್ಮಿ ಆಗ್ಬಿಡುತ್ತಾ? ಅಲ್ಲ ಮೇಡಮ್, ಅದು ಹಿಂಪಡೆದ್ರೆ ಹೇಗೆ ಅವರು ಆಡಿದ ಮಾತು ಅಲ್ಲಿಗೆ ಮುಗಿದೋಗುತ್ತಾ? ಅವರ ಮನಸ್ಥಿತಿ ಕ್ಲಿಯರ್ ಆಗುತ್ತಾ? ಒಂದು ಜನಿವಾರದ ವಿಚಾರದಲ್ಲಿ DKC ಅವರು ತುಂಬಾ ನೋವನ್ನು ವ್ಯಕ್ತಪಡಿಸಿದ್ರು. ಏನೋ ಒಂದು ಅಧ್ಯಾಪಕ ಏನೋ ಒಂದು ಜನಿವಾರದ ವಿಚಾರದಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಆದಂತ ಒಂದು ಘಟನೆ ವಿಚಾರದಲ್ಲಿ, ಇದು ಒಂದು ಜನಿವಾರಕ್ಕೆ ಅಷ್ಟು ವ್ಯಾಲ್ಯೂ ಕೊಡುವವರು ಇಡೀ ಮುಸ್ಲಿಂ ಸಮುದಾಯಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ಒಬ್ಬ ಕಾಂಗ್ರೆಸ್ನ MLA, ಕಾಂಗ್ರೆಸ್ನ ಒಂದು ಸೆಕ್ಯುಲರಿಸಂ ಅನ್ನ ನಾವೇ ಸೆಕ್ಯುಲರಿಸಂ ನ ವಾಹಕರು ಅಂತ ಹೇಳಿ ನಿರಂತರ ಬೊಬ್ಬಿಡುವಂತ ನಾವು ಅಹಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಸ್ಲಿಂ ಬಾಂಧವರಿಗೆ ನಂಬಿಕೆ ಹೊರಟೋಯ್ತು ಹಾಗಾದ್ರೆ ಈಗ ಹೊರಟೋಗ್ತಾ ಅದು ಹೊರಟೋಗ್ತಾ ಇದೆಯಲ್ಲ. ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ 70 ವರ್ಷಗಳಿಂದ ದ್ರೋಹ ಬಗೆತಾ ಇದೆ. ಬಾಬರಿ ಮಸೀದ್ ವಿಚಾರದಲ್ಲಿ ಬರೆಯಿತ್ತು, 2B ರಿಸರ್ವೇಶನ್ ವಿಚಾರದಲ್ಲಿ ದ್ರೋಹ ಬಗೆಯಿತ್ತು, ಹಿಜಾಬ್ ವಿಚಾರದಲ್ಲಿ ದ್ರೋಹ ಬಗೆಯಿತ್ತು. ಇದೀಗ ನೋಡಿ ಯಾವ ರೀತಿಯ ಹೇಳಿಕೆಗಳನ್ನ, ಇಷ್ಟು ಬಾಲಿಶತನವಾದಂತ ಹೇಳಿಕೆಗಳನ್ನ ಒಬ್ಬ MLA ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೊಂದು ವಿಚಾರ ಗೊತ್ತಿರಲಿ, ಅಲ್ಲಿ ಇವರಿಗೆ ಸಪೋರ್ಟ್ ಮಾಡುವಂತ ದೊಡ್ಡ ಒಂದು ಮುಸ್ಲಿಮರ ಅಲ್ಲದಂತ ಒಂದು ಸಮೂಹ ಇವರ ಕ್ಷೇತ್ರದಲ್ಲಿ ವಕ್ಫ್ ಭೂಮಿಯಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ. ಮುಸಲ್ಮಾನರು ಅವರನ್ನ ಎದ್ದು ಹೋಗಿ ಅಂತ ಹೇಳಿಲ್ಲ. ಮುಸಲ್ಮಾನರು ಅವರಲ್ಲಿ ಏನು ವಾಸವಾಗಿದ್ದಾರೆ, ಮುಂದುವರಿಲಿ ಅನ್ನುವ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಅಲ್ಲಿ ಒಂದು ಮಸೀದಿ ಕಟ್ಟುತ್ತಾ ಇರುವಂತಹ ಮಸೀದಿ ಅರ್ಧದಲ್ಲಿ ನಿಂತು ಹಲವಾರು ವರ್ಷ ಆಯ್ತು. ಅದನ್ನ ಕಂಪ್ಲೀಷನ್ ಮಾಡ್ಲಿಕ್ಕೆ ಈ ಕೋಮುವಾದಿ ಶಾಸಕ ಮನಸ್ಸು ಮಾಡ್ತಾ ಇಲ್ಲ. ಅದೆಲ್ಲ ಇದ್ರೂ ಕೂಡ ಮುಸಲ್ಮಾನರು ಶಾಂತಿ ಮತ್ತು ಸಂಯಮದಿಂದ ಮಂಡ್ಯದಲ್ಲಿ ಹೋಗ್ತಾ ಇದ್ದಾರೆ. ಯಾವಾಗ ಪ್ರಭಾಕರ್ ಭಟ್ ಬಂದು ಮಂಡ್ಯದಲ್ಲಿ ಕೋಮು ವಿಷವಾದ ಬಿಟ್ಟಿದ್ರು, ಆ ನಂತರ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಕೋಮು ಸಂಘರ್ಷ ವಾತಾವರಣ ಉಂಟಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಓಕೆ ರಿಯಾಜ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.